ಇವರು ರಾಜಕೀಯ ಧುರೀಣರು. ಇವರು ಕೊಟ್ಟಂತ ಆ ಒಂದು ಯೋಜನೆ ಎಷ್ಟೋ ಮಕ್ಕಳಿಗೆ ಇವತ್ತು ದಾಸೋಹವಾಗಿದೆ. ಮಧ್ಯಾಹ್ನದ ಊಟ ಇವತ್ತಿಗೂ ನಡೀತದೆ. 84 ಲಕ್ಷ ಮಕ್ಕಳು ಫಲಾನುಭವಿ. ದೇವರಾಜ ಅರಸು ಭೂ ಸುಧಾರಣಾ ಕಾನೂನಿನ ಮೂಲಕ ವಂಶ ಪಾರಂಪರ್ಯವಾಗಿ ಉತ್ಕೊಂಡು ಊಟ ಮಾಡ್ರೆ ಅಂತೇಳಿ 21 ಲಕ್ಷ ಎಕರೆ ಭೂಮಿನ ಈ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಅಂಥದ್ದೇನಾದ್ರೂ ಮಾಡ್ರಿ. 5 kg ಅಕ್ಕಿ ಕೊಟ್ಬಿಟ್ಟು ಕೊಟ್ಟು ಏನ್ ಜನ ಹಸ್ಕೊಂಡಿದ್ರೆ ನೀವು ಮುಖ್ಯಮಂತ್ರಿ ಆಗೋ ತನಕ. ನಮ್ಮ ಸರ್ಕಾರ ಏನೋ ಮಾಡ್ಬಿಡ್ತ ಸುಮ್ಮನೆ ಬಿಟ್ಟಿ ಪ್ರಚಾರ, ಬಿಟ್ಟಿ ಕೆಲಸ, ಬಿಟ್ಟಿ ಕಾರ್ಯಕ್ರಮ. ಇಡೀ ಸಮುದಾಯಕ್ಕೆ ಮರ್ಯಾದೆ ಹೋಗುತ್ತಕ್ಕಂಥ ಕೆಲಸಗಳು. ಈಗ ಏನಾಗಿದೆ, ಎಲ್ಲರೂ ಬರೀ ದುಡ್ಡಿಂದ ಓಡ್ತಾ ಇದ್ದಾರೆ. ಈಗ ಸಿಎಂ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಕುರಿಗಾಯಿ ಒಬ್ಬ ಸಿಎಂ ಆಗಿರೋದು ಯಾರಿಗೂ ಕೂಡ ತಡ್ಕೊಳಕ್ ಆಗ್ತಾ ಇಲ್ಲ, ಹೊಟ್ಟೆ ಉರಿ ಅಂತ ಹೇಳ್ತಾರೆ. ಕುರುವರಿಂದ ನೀವು ಸಿಎಂ ಆಗಿಲ್ಲ, ಈ ನಾಡಿನ ಜನರಿಂದ ಸಿಎಂ ಆಗಿಲ್ಲ, ನಾಡಿನ ಮತದಾರರಿಂದ ನೀವು ಸಿಎಂ ಆಗಿಲ್ಲ. ಹೇಳಬಾರ್ದು. DK ಶಿವಕುಮಾರ್ ಕಾಂಗ್ರೆಸ್ಸಿನ ಕಟ್ಟಿದವನು. ಸಿದ್ದರಾಮಯ್ಯ ಕಟ್ಟಿದ ಕಾಂಗ್ರೆಸ್ಗೆ ಬಂದು ಸೇರಿದವರು. ಹಾಯ್, ಹಲೋ, ನಮಸ್ಕಾರ. ನನ್ನೂರು ಮೈಸೂರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇವರು ರಾಜಕೀಯ ಧುರೀಣರು. ಇವರು ಕೊಟ್ಟಂತ ಆ ಒಂದು ಯೋಜನೆ ಎಷ್ಟೋ ಮಕ್ಕಳಿಗೆ ಇವತ್ತು ದಾಸೋಹವಾಗಿದೆ. ಮಾತ್ರ ಅಲ್ಲ, ಮೊಟ್ಟ ಮೊದಲ ಬಾರಿಗೆ 1999ರಲ್ಲಿ ದಾಸೋಹದ ಒಂದು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಶುರು ಮಾಡಿದರೆ ಇವರು. ಅವ್ರು ಬೇರೆ ಯಾರು ಅಲ್ಲ, ಹಿರಿಯ ರಾಜಕೀಯ ಮುತ್ಸದಿ ವಿಶ್ವನಾಥ್ ಅವರು. ಅವ್ರು ಇವಾಗ ನನ್ನ ಜೊತೆಗಿದ್ದಾರೆ, ಅವ್ರೊಟ್ಟಿಗೆ ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಾಕಷ್ಟು ನಿಮ್ಮ ಅನುಭವಗಳು ರಾಜಕೀಯದಲ್ಲೆಲ್ಲ ನೋಡ್ಕೊ ಬರ್ತಾ ಇದ್ದೀರಿ. ಇವತ್ತು ನಿಮ್ಮ ಅನುಭವವನ್ನ ಎಲ್ಲೋ ಒಂದ್ ಕಡೆ ಉಪಯೋಗಿಸ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳೆಲ್ಲೋ ಒಂದ್ ಕಡೆ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಅಂತ ಏನಾದ್ರು ಅನ್ಸುತ್ತೆ ಸರ್? ಇಲ್ಲಿ ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವಾರು ಜನಪರ ಕಲ್ಯಾಣ ಕಾರ್ಯಕ್ರಮಗಳು ಅದು ಯಾರು ತಂದಿರಲಿ, ಅದನ್ನು ಮುಂದುವರಿಸಬೇಕು ಮತ್ತು ಇನ್ನಷ್ಟು ಗಟ್ಟಿ ಮಾಡಬೇಕು. ಅದ್ರ ಬದಲು ಅದನ್ನೇ ತೆಗೆದೇ ಬಿಡೋದು, ತಿರ್ಗಿ ಅದನ್ನ ಇನ್ನೂ ಮಾಡ್ಲಿಕ್ಕೆ ಹೋಗೋದು ಸಾಮಾನ್ಯ ನಡೀತಾ ಇದ್ದೇವೆ. ಬಟ್ ಪುಣ್ಯಕ್ಕೆ ನಾನು ತಂದ ಹಲವಾರು ಕಾರ್ಯಕ್ರಮಗಳಲ್ಲಿ 2 ಕಾರ್ಯಕ್ರಮ ಭಾಳ ಮುಖ್ಯ. ಒಂದು, ಮಕ್ಕಳಿಗೆ ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟ ಇವತ್ತಿಗೂ ನಡೀತದೆ. 84 ಲಕ್ಷ ಮಕ್ಕಳು ಫಲಾನುಭವಿಗಳು. ಅದನ್ನೇ ಒಂದ್ಸರಿ ಹೇಳಿದ್ರು, ಯಾರು, ಇಸ್ಕಾನ್ನವ್ರು ಹೇಳಿದ್ರು, ಕರ್ನಾಟಕ ದೊಡ್ಡ ಅಡಿಗೆ ಮನೆ ಇವತ್ತು ಅಂತ, ಬ್ರಿಕ್ ಕಿಚನ್ ಅಂತೇಳಿ. ಅವರು ಪಾಪ ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಅವರು ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಂತರ ಯಶಸ್ವಿ ಆರೋಗ್ಯ ವಿಮಾ ಯೋಜನೆ. ತಿಂಗಳ 10 ರೂಪಾಯಿ ನೀವು ಕಟ್ಟಿದ್ರೆ 3 ಲಕ್ಷ ರೂಪಾಯಿ ತನಕ ನಿಮಗೆ ಆಪರೇಷನ್ಸ್, ಓನ್ಲಿ ಆಪರೇಷನ್ಸ್, ಹಾರ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್, ಕಣ್ಣು ಆಪರೇಷನ್ನು, ಆಲ್ ಸಾರ್ಟ್ಸ್ ಆಫ್ ಆಪರೇಷನ್, ಜಸ್ಟ್ 10 rupees per month. 3 ಲಕ್ಷ ರೂಪಾಯಿ ತನಕ ಅದಕ್ಕೆ ಕೊಡುವಂಥದ್ದು. ಅದನ್ನು ಪಾಪ ಸಿದ್ದರಾಮಯ್ಯನವರು 13ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆದರು, 15ನೇ ಇಸ್ವಿಲಿ ತೆಗೆದೇ ಬಿಟ್ಟರು. ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಇದ್ರು, ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ ಅದನ್ನು. ಆಮೇಲೆ ಅದನ್ನು ಯಾರು ಮತ್ತೆ ಮುಂದುವರಿಸಲಿಲ್ಲ. ದೇವೇಗೌಡರು ಕೂಡ ಮುಂದುವರಿಸಲಿಲ್ಲ. ಆಮೇಲೆ ಇವರು ಯಾರು ಕೂಡ, ಯಡಿಯೂರಪ್ಪನವರು ಮುಂದುವರಿಸಲಿಲ್ಲ. ದೆನ್ ನಾನು ಬಸವರಾಜ ಬೊಮ್ಮಾಯಿಯವ್ರನ್ನ ಇಲ್ಲ ಮಾಡಲೇಬೇಕು ಅಂತೇಳಿ ದೆನ್ ಅವರು ಮತ್ತೆ ಮುಂದುವರಿಸಿ ಈಗ ನಡೀತಾ ಇದೆ ಯಶಸ್ವಿನಿ ಯೋಜನೆ. ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಈಗ ಯಶಸ್ವಿಯಾಗಿ ನಡೀತಾ ಇದೆ. ಸರ್, ಒಂದು ಸ್ವಾರಸ್ಯಕರ ಘಟನೆ ನಡೆಯುತ್ತೆ. 1999ರಲ್ಲಿ ನೀವು ಎಲ್ಲೋ ಹೋಗ್ತಾ ಇರ್ತೀರಿ, ಬಾಗಲಕೋಟ್ ಸಮಥಿಂಗ್, ಉತ್ತರ ಕರ್ನಾಟಕದ ಒಂದು ಟ್ರಿಪ್ಪಲ್ಲಿ ಹೋಗ್ತಿರ್ತೀರಿ. ಒಂದು ಪ್ರವಾಸ ಇರುತ್ತೆ. ಆ ಸಂದರ್ಭದಲ್ಲಿ ಮಕ್ಕಳೆಲ್ಲ ನಡ್ಕೊ ಬರ್ತಾ ಇರ್ತಾರೆ, ಶಾಲಾ ಮಕ್ಕಳು. ಅವಾಗ ನಿಮ್ಗೊಂದು ಯೋಜನೆ ಬರುತ್ತೆ. ಮಕ್ಳು ಯಾರು ಊಟ ಮಾಡಿರಲ್ಲ, ಹಂಗೆ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ. ಸೊ ಆ ಯೋಜನೆ, ಆ ಸ್ವಾರಸ್ಯಕರ ಘಟನೆ ಹೇಗಿತ್ತು ಸರ್ ಆಕ್ಚುಲಿ? ಅಲ್ಲ, ಅದು ಹೇಗೆ ಅಂದರೆ 2000 ಇಸ್ವಿಯಲ್ಲಿ, 2000 ಮಧ್ಯ, ನಾನು ಕೂಡ ಮಂತ್ರಿಯಾಗಿ ಒಂದು 4-5 ತಿಂಗಳಾಗಿತ್ತು. ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕು ಕೊಂಚಾವರಂ ಅಂತ ಒಂದು ಊರು. ದಟ್ ವಾಸ್ ದ ಲಾಸ್ಟ್ ವಿಲೇಜ್ ನಮ್ಮ ಬಾರ್ಡರು, ಎಲ್ಲಿಗೆ, ಆಂಧ್ರ ಪ್ರದೇಶ್. ಅಲ್ಲಿ ಒಂದು ಕಲ್ಲು ಕುಟಿಕರ ಹೆಣ್ಮಗಳು ತನ್ನ ಹೊಟ್ಟೆಗೋಸ್ಕರ ಮಗುನೇ ಮಾರಿಬಿಡ್ತಾಳು. ಅದು ದೊಡ್ಡ ಇಶ್ಯೂ ಆಗುತ್ತೆ.
ಕೃಷ್ಣ ಅವರು ವಿಷಯ ನೀವೇ ಹೋಗಿ ಸಾಲ್ವ್ ಮಾಡಿ ಬನ್ನಿ. ನಾವು ಅಲ್ಲಿ ಹೋಗಿ ನಮ್ಮ ಅಧಿಕಾರಿಗಳ ಸಮೇತ ಅಲ್ಲಿ ಆ ಮಗುನ ವಾಪಸ್ ತಗೊಂಡು ಅವ್ರಿಗೆ ಹಣ ಕೊಟ್ಟು ತಾಯಿ ಮಗುನ ಡೆಸ್ಟಿಟ್ಯೂಟ್ ಹೋಮಲ್ಲಿಟ್ಟು ವಾಪಸ್ ನಾವು ಹೈದರಾಬಾದ್ ಏರ್ಪೋರ್ಟಿಗೆ ಬರ್ತಾ ಇರ್ಬೇಕಾದ್ರೆ ಹೀಗೆ ಮಧ್ಯ ಬಿಸಿಲು ನಿಲ್ಲಿಸಿದ್ವು. ಎಲ್ಲ ಗಾಡಿಗಳು ನಿಂತು, ಕಮಿಷನರು ಅವರಿರಲ್ಲ. ನಾನು ಪಾನ್ ಹಾಕ್ಕೊಂಡು ಆ ಕಾರ್ ಡೋರ್ ಮೇಲೆ ಕೈ ಹಾಕ್ಕೊಂಡು ನಿಂತಿದ್ದೆ. ಒಂದು ಹೆಣ್ಮಗಳು ಆ ಗುಲ್ಬರ್ಗಾದ ಬಿಸಿಲು, ಅಲ್ಲೇನು ನೆರಳೇನಿಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ ಅವಳಿಗೆ, ಏನು ಬರ ಹೋಗ್ತಾ ಇದ್ದಾಳೆ. ನಾನೇ ನಿಲ್ಲು, ಯಾಕೆ ದೌಡ್ ಹೋಗ್ತಾ ಇದೀಯಾ, ಎಲ್ಲರೂ ಡ್ರಾಪ್ ಬೇಕಾ ನಿನಗೆ, ಏನಾಗಿದೆ, ಏನ್ರಿರ್ಲಿ, ಮತ್ತೇನು ನೋಡ್ರಿ ಸರೇ, ನಾನು ಕೂಲಿಗೆ ಹೋಗೋ ಮುನ್ನ ಮಗುನ ಶಾಲೆಗೆ ಬಿಟ್ಟು ಬಂದೀನಿ ರೀ, ಇಷ್ಟೊತ್ತಾಗಿದೆ, ನನ್ನ ಮಗು ಯಾರ ಮನೆ ಬಾಗಿಲು ಬಡಿತಾ ಇದೆಯೋ ಅನ್ನಕ್ಕೆ ಅಂತಂತ. ಅದು ತಾಯಿ ಕರುಳು ತಾಯಿಗೆ ಅರ್ಥ ಆಗುತ್ತೆ ಹೊರತು ತಂದೆಗೂ ಅರ್ಥ ಆಗಲ್ಲ. ಅದಕ್ಕೆ ಏನಾದ್ರು ತಿನ್ನಿಸ್ಬಿಟ್ಟು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ಆಯಿತು, ತಿನ್ನಿಸ್ಲಿಕ್ಕೆ ಮನೇಲಿ ಏನಾರು ಇಟ್ಟಿದೆಯಾ ಮಾಡಿ, ಇಲ್ರಿ, ಮತ್ತೆ ಹೆಂಗೆ, ಅಲ್ಲಿ ಎಲ್ಲಿಯಾದರೂ ಬೇಡಿ ತಿನ್ನಿಸ್ಬಿಟ್ಟು ಬರಬೇಕು. ಅದಕ್ಕೆ ಮನೇಲೂ ಇಲ್ಲ, ಇಲ್ಲಿ ಅರ್ಧ ದಿವಸದ ಕೆಲಸ ಹೋಯ್ತು ಅವಳಿಗೆ. ನಾನು ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೀನಿ ರೀ, ಸರ್ಕಾರಕ್ಕೆ ಪಾಠ ಹೇಳ್ತಾ ಇದ್ದಾಳೆ ಅವಳು, ನನ್ನ ಮಗುಗೆ ಅನ್ನ ಕೊಡು ಅಂತ. ಸರ್ಕಾರಕ್ಕೆ ಕಣ್ಣು, ಕಿವಿ, ಮೂಗು, ಹೃದಯ ಇದ್ದರೆ ಆ ಮಗುಗೆ ಮಧ್ಯಾಹ್ನದ ಊಟ ಕೊಡೋಕ್ಕೆ ಏರ್ಪಾಟಾಗಬೇಕು. ಅಲ್ಲಿಂದ ನಾವು ಹೈದರಾಬಾದ್ ಏರ್ಪೋರ್ಟಲ್ಲಿ ಬಂದು ಇದೇ ಮೀಟಿಂಗ್ ಮಾಡಿದ್ವಿ. ತಿರುಗಿ ನೆಕ್ಸ್ಟ್ ಡೇ ಬಂದರೂ ಕೂಡ. ಸೊ ಹಾಗಾಗಿ ಶುರು ಆಯಿತು. ಯಾವ ಕಡೆಗೆ, ಫಸ್ಟ್ ಆ 8 ಜಿಲ್ಲೆಗೆ ಎಲ್ಲಿ ಹಸಿವಿತ್ತು, ಬಿಸಿಲಿತ್ತು, ವಿದ್ಯೆನೇ ಇಲ್ಲವೋ ಆ ಭಾಗದಲ್ಲಿ ಶುರು ಆಯಿತು. ಹಾಗಾಗಿ ಅದು ಆ ಯಮ್ಮ ಅವತ್ತು ದಿವಸ ನಮ್ಮ ಕಣ್ ತೆರೆಸಿದ್ಲು. ಆ ಬಿಸಿ ಊಟ ಇವತ್ತು 84 ಲಕ್ಷ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಮಧ್ಯಾಹ್ನದ ಊಟ ಮಾಡಿ ನೆಮ್ಮದಿಯಾಗಿ ಶಾಲೆಗೆ ಹೋಗ್ತವೆ. ತಾಯಿನೂ ಕೂಡ ನಮ್ಮ ಮಗನಿಗೆ ಊಟ ಸಿಕ್ಕಿದೆ ಅಂತೇಳಿ ನೆಮ್ಮದಿಯಾಗಿ ಕೂಲಿ ಕೆಲಸ ಮಾಡಿಕೊಂಡಿದ್ದಾಳೆ. ಇದು ಒಂದು ಸರ್ಕಾರ ಮಾಡಬೇಕಾದ ವಿವೇಕಯುತ, ವಿವೇಚನೆ ಇರ್ತಕ್ಕಂಥ ಒಂದು ಕೆಲಸ ಇತ್ತು. ಸರ್, ಅವತ್ತು ನೀವು ಕೊಟ್ಟಂತ ಆ ಯೋಜನೆ ಇವತ್ತಿಗೂ ಕೂಡ ಮಕ್ಕಳ ಹೊಟ್ಟೆ ತುಂಬಿಸ್ತಾ ಇದೆ. ಆದ್ರೆ ಇವತ್ತು 26 ವರ್ಷದ ಬಳಿಕ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಜನರಿಗೆ ಹೊಟ್ಟೆ ತುಂಬಿಸ್ತಾ ಇದೆ, ಮತ್ತೆ ಭರವಸೆಯನ್ನ ಕೊಟ್ಟಿದೆಯಾ ಸರ್, ಆಗ್ತಿದೆ ಅಂತ ನಿಮ್ಮ ಅನುಭವದಲ್ಲಿ? ಇಲ್ಲ, ಎಂಪವರ್ಮೆಂಟ್ ಮಾಡಬೇಕು. ಈಗ ಬಸ್ ಕೊಡ್ತಾರೆ ಫ್ರೀ ಎಲ್ಲ ಕಡೆಗೂ, ಏನಿದೆ ಉಪಯೋಗ ಅದರಿಂದ? ಬಸ್ ಯಾರಿಗೆ ಕೊಡ್ಬೋದು ನೀವು ಫ್ರೀ ಅಂದರೆ? ನಮ್ಮ ಹೆಣ್ಮಕ್ಳು ಇದಕ್ಕೆ ಬಟ್ಟೆ ಹೊಲಿಯಕ್ಕೆ ಹೋಗ್ತಾವಲ್ಲ, ಎಂಥದ್ದು ಹೇಳ್ತಾರೆ, ಟೈಲರಿಂಗ್ ಮಾಡ್ತಾರೆ, ಟೈಲರಿಂಗ್, ಟೆಕ್ಸ್ಟೈಲ್ಸ್. 50 ಕಿಲೋಮೀಟರ್ ಒಳಗೆ ಫ್ರೀ ಕುಡಿ. ಆಮೇಲಿಂದ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾರೆ, ಯಾರ್ದೋ ಮನೆ ಕೆಲಸಕ್ಕೆ ಹೋಗ್ತಾರೆ. ಈಗ ನಮ್ಮಲ್ಲಿ KR ನಗರದಿಂದ ಮೈಸೂರಿಗೆ ಬಂದು ಕೆಲಸ ಮಾಡ್ತಾರೆ. ಏನು ಕೆಲಸ? ಪಾತ್ರೆ ಉಜ್ಜೋ ಕೆಲಸ ಮಾಡ್ತಾರೆ, ಅಡುಗೆ ಕೆಲಸ. ಅಂಥವ್ರಿಗೆಲ್ಲ ಕೊಡಿ. ಸುಮ್ಮನೆ ಎಲ್ಲರಿಗೂ ಕೊಡ್ತೀವಿ ಅಂತಂದ್ರೆ ಏನದು ಹುಚ್ಚಾಟ? ಅದಕ್ಕೆ ಅದಾಗಲ್ಲ. ಹಾಗಾಗಿ ಅದರಿಂದ ಜನಕ್ಕೆ ಅನುಕೂಲ ಆಗಬೇಕು, ಅವ್ರಿಗೆ ಎಂಪವರ್ಮೆಂಟು ಆಗಬೇಕು, ಅದರಿಂದ ಅವರ ಆರ್ಥಿಕ ಚಟುವಟಿಕೆನೂ ಕೂಡ ಜಾಸ್ತಿ ಆಗಬೇಕು. ನಿಮಗೆ ಖುಷಿ ತಂದಿದೆಯಾ ಸರ್ ಸಿದ್ದರಾಮಯ್ಯನವರ ಈ ಒಂದು ಆಡಳಿತ? ಈಗ ಆಲ್ರೆಡಿ 1000 ದಿನ ಬೇರೆ ಕಂಪ್ಲೀಟ್ ಆಗಿದೆ. ಇದು ಸುಮ್ಮನೆ ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದಷ್ಟೇ. ಯಾವುದನ್ನು ಉಚಿತವಾಗಿ ಕೊಟ್ಟಿಲ್ಲ, ಯಾವ ಸರ್ಕಾರನೂ ಕೊಡಬಾರ್ದು. ಹಿಂದೆ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ಭಾಳ ವರ್ಷ ಇದ್ದವರು, ಕಾಂಗ್ರೆಸ್ ಕಾರ್ಯಕ್ರಮಗಳು ಜನಕ್ಕೆ ತಲುಪಿಸ್ತವ್ರು. ಜನರಿಗೆ, ವಸತಿಹೀನರಿಗೆ ವಸತಿ, ನಿವೇಶಹೀನರಿಗೆ ನಿವೇಶನ, ಅನ್ನ ಇಲ್ಲದವ್ರಿಗೆ ಅನ್ನ, ಅಕ್ಷರ ಇಲ್ಲದವ್ರಿಗೆ ಅಕ್ಷರ, ಆರೋಗ್ಯ ಇಲ್ಲದವ್ರ ಆರೋಗ್ಯ. ಯಾವುದೇ ರಾಜ್ಯ ಫಸ್ಟ್ ಮಾಡಬೇಕಾದ ಪ್ರಿಯಾರಿಟಿ ಅಂತಂದರೆ ಉಚಿತ ಅಕ್ಷರ, ಉಚಿತ ಆರೋಗ್ಯ. ಅಕ್ಷರ, ಆರೋಗ್ಯ ಎರಡು ಸಿಕ್ಬಿಟ್ರೆ ಮನುಷ್ಯನಿಗೆ ಅನ್ನ ತಾನಾಗಿ ಹುಟ್ಟುತ್ತೆ. ಬಟ್ ಇವತ್ತು ಆ ಕೆಲಸ ಆಗ್ತಾ ಇಲ್ಲ. ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ.